ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೈವಾರಾಧನಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಈ ಬ್ಲಾಗ್ ಏನಂತ ತಿಳ್ಕೊಳ್ಳೋದು ಮುಂದೆ ಬಂದರೆ, ವರಲಕ್ಷ್ಮಿ ಅಮ್ಮನ ಹಬ್ಬದ ಪ್ರಯುಕ್ತ ಬಿಂದಿಗೆಗೆ ಸೀರೆ ಉಡಿಸೋ ಪದ್ಧತಿ ಉಂಟು. ಆದ್ರಿಂದ ಬಿಂದಿಗೆಗೆ ಯಾವ ಥರ ಸಿಂಪಲ್ ಆಗಿ ಸುಲಭವಾಗಿ ಕೆಲವೇ ಕ್ಷಣಗಳಲ್ಲಿ ಯಾವ ಥರ ಅಮ್ಮನವ್ರನ್ನ ಸೀರೆ ಉಡಿಸೋದು ಯಾವ ಥರ ಅಂತ ನಾನು ತೋರಿಸೋದಕ್ಕೆ ಮುಂದೆ ಬಂದಿದ್ದೀನಿ. ಈಗ ಆ ಅಮ್ಮನವ್ರನ್ನ ಬಿಂದಿಗೆಗೆ ಸೀರೆ ಉಡಿಸೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು, ಎಂತೆಂತ ವಸ್ತುಗಳು ಬೇಕು ಅನ್ನೋದು ನೋಡೋದಾದ್ರೆ, ಈಗ ಅದಕ್ಕೆ ಅಮ್ಮನವ್ರನ್ನ ಸೀರೆ ಉಡಿಸೋದಕ್ಕೆ ಯಾವ ತರ ಸಾಮಗ್ರಿಗಳು ಬೇಕು, ಅದಕ್ಕೆ ಏನೇನ್ ವಸ್ತುಗಳು ಬೇಕು ಅನ್ನೋದನ್ನ ನೋಡೋಣ. ಈಗ ಮೊದಲಿಗೆ ಅಮ್ಮನವ್ರಿಗೆ ಕೂರಿಸೋದಕ್ಕೆ ದೊಡ್ಡ ಬಿಂದಿಗೆ ಎರಡು ಬಿಂದಿಗೆ ಉಪಯೋಗಿಸ್ಕೊಂಡು ಉಡ್ಸೋ ಏನೇನ್ ಸಾಮಗ್ರಿಗಳು ಬೇಕು, ಎಂತೆಂತ ವಸ್ತುಗಳು ಬೇಕು ಅನ್ನೋದು ನೋಡೋದಾದ್ರೆ, ಈಗ ಅದಕ್ಕೆ ಅಮ್ಮನವ್ರನ್ನ ಸೀರೆ ಉಡ್ಸೋದಕ್ಕೆ ಯಾವ ತರ ಸಾಮಗ್ರಿಗಳು ಬೇಕು, ಅದಕ್ಕೆ ಏನೇನ್ ವಸ್ತುಗಳು ಬೇಕು ಅನ್ನೋದನ್ನ ನೋಡೋಣ. ಈಗ ಮೊದಲಿಗೆ ಅಮ್ಮನವ್ರಿಗೆ ಕೂರಿಸೋದಕ್ಕೆ ದೊಡ್ಡ ಬಿಂದಿಗೆ ಎರಡು ಬಿಂದಿಗೆ ಉಪಯೋಗಿಸ್ಕೊಂಡು ಉಡ್ಸೋ ಪದ್ಧತಿ ಉಂಟು. ಒಂದು ಬಿಂದಿಗೆಗೂ ಉಡ್ಸೋದು ಯಾವ ತರ ಅಂತ ನಾನು ಮುಂದಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಈಗ ಎರಡು ಬಿಂದಿಗೆಯನ್ನ ಉಪಯೋಗಿಸ್ಕೊಂಡು ಒಂದು ಬಿಂದಿಗೆ ಒಂದು ಕಳಶದ ಚೆಂಬು ಉಪಯೋಗಿಸ್ಕೊಂಡು ಯಾವ ತರ ಉಡ್ಸೋದು ಅಂತ ಸುಲಭವಾಗಿ ನೋಡೋಣ. ಮೊದಲು ಬಿಂದಿಗೆ ಆಯ್ತು, ಮತ್ತೆ ಅಮ್ಮನವ್ರಿಗೆ ಸೀರೆ ನೀವು ಯಾವ ತರ ಆದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ ಅನುಸಾರ ಸೀರೆ. ಮತ್ತೆ ಇದೇ ತರ ನೋಡಿ, ಈ ತರ ಅಂಗಡಿಗಳಲ್ಲಿ ಸಿಗುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ. ಕೈ ಕಾಲು ನಿಮ್ಗೆ ಇಟ್ಕೋಬಹುದು, ನಿಮ್ಗೆ ಸುಲಭ ಅನ್ಸಿದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ಇಂತಹದ್ದು ಉಪಯೋಗಿಸ್ಕೋಬಹುದು. ಮತ್ತೆ ಡಬಲ್ ಸೈಡ್ ಟೇಪು ಎರಡು ಬಿಂದಿಗೆ ಉಪಯೋಗಿಸ್ತಾ ಇರೋದ್ರಿಂದ, ಮತ್ತೆ ಸೀರೆ ಪಿನ್ ಮಾಡ್ಕೊಳ್ಳೋದಕ್ಕೆ ಸ್ಯಾರಿ ಡ್ರೇಪಿಂಗ್ಗೆ ಸೇಫ್ಟಿ ಪಿನ್ನು, ಮತ್ತೆ ಗುಂಡು ಪಿನ್ನು, ಮತ್ತೆ ಟೈನ್ ದಾರ. ಈ ಅಮ್ಮನವರು ಈ ಬಿಂದಿಗೆಗೆ ಕಡ್ಡಿ ಆದ್ರೂ ಅಥವಾ ಈ ತರ ಕಂಬಿ ಆದ್ರೂ ತಯಾರು ಮಾಡ್ಕೋಬಹುದು. ಇದು ಯಾವ ತರ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಅಮ್ಮನವ್ರಿಗೆ ಫೇಸು ನೀವು ಯಾವ್ದಾದ್ರು ಬೆಳ್ಳಿದಾದ್ರೂ ಸರಿ, ಮಣ್ಣಿಂದಾದ್ರೂ ಸರಿ, ಯಾವ್ದಾದ್ರೂ ಇಟ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಅಮ್ಮನವ್ರಿಗೆ ಬಿಳ್ಳೆ ಜಡೆ, ಸೊಂಟದ ಡಾಬು, ಆಭರಣಗಳು ನಿಮ್ಮ ಹತ್ರ ಎಂತ ಆಭರಣಗಳಿದ್ರೇನು ಯಾವ್ದಾದ್ರೂ ಸರಿ ಹಾಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಇಷ್ಟು ಮಾತ್ರ ಅಮ್ಮನವ್ರನ್ನ ತಯಾರು ಮಾಡೋದಕ್ಕೆ ಯಾವ ತರ ಬೇಕಾಗಿರೋ ಸಾಮಗ್ರಿಗಳು. ಈಗ ಅಮ್ಮನವ್ರನ್ನ ಯಾವ ತರ ತಯಾರು ಮಾಡೋದು ಅಂತ ನಾವು ನೋಡೋಣ. ಫಸ್ಟ್ ಇಂದ ನಾವು ಸ್ಯಾರಿ ಉಟ್ಕೊಳ್ಳೋ ಸ್ಟಾರ್ಟಿಂಗ್ ಇಂದ ಈ ತರ ಫ್ಲೀಟ್ಸ್ ನಿಮ್ಗೆ ಈ ತರ ಆಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಕೂಡ ಇಟ್ಕೋಬಹುದು. ಫುಲ್ ಅರ್ಧ ಒಂದು ಮೀಟರ್ ಅಷ್ಟು ಬಿಟ್ಕೊಂಡು ಸೆರಗಿಗೆ ಫುಲ್ ಇಟ್ಕೋಬೇಕು. ಮೊದಲಿಗೆ ಈ ತರ ಸ್ಟಾರ್ಟಿಂಗ್ ಇಂದ ಫ್ಲೀಟ್ಸ್ ಇಟ್ಕೊಂಡು ಪಿನ್ ಕೆಳಗಡೆನೂ ಹಾಕೊಳ್ಳಿ, ಮೇಲಿನೂ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಂಗೂ ಬಿಟ್ಕೊಂಡ್ರೇನು ಪರವಾಗಿಲ್ಲ. ಮತ್ತೆ ಪಲ್ಲು ಸೇಮ್ ನಾವ್ ಯಾವ ತರ ಪಲ್ಲು ಇಟ್ಕೊಳ್ತೀವೋ ಅದೇ ತರ 1 ಮೀಟರ್ ಅಷ್ಟು ಪಲ್ಲುನ ಅಲ್ಲಲ್ಲಿ ಒಂದೊಂದು ಮೊಳಕ್ಕೂನು ಒಂದೊಂದು ಪಿನ್ ಹಾಕೊಂಡು ಈ ತರ ಸೆಕ್ಯೂರ್ ಮಾಡ್ಕೊಂಡು ಹಬ್ಬಕ್ಕನ್ನ 1-2 ದಿನ 3 ದಿನ ಮುಂಚೆ ರೆಡಿ ಮಾಡ್ಕೊಂಡ್ರೇನು ಹಬ್ಬದ ದಿನ ಉಡ್ಸೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ಕಳಶ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಎರಡು ಬಿಂದಿಗೆ ಉಪಯೋಗಿಸ್ಕೊಂಡು ಮೊದಲು ಕೆಳಗಡೆ ಬಿಂದಿಗೆಗೆ, ದೊಡ್ಡ ಬಿಂದಿಗೆಗೆ ಅಕ್ಕಿ ತುಂಬಿಸ್ಕೊಳ್ಳಿ, ಧಾನ್ಯ ಯಾವ್ದಾದ್ರೂ ಸರಿ ಧಾನ್ಯ ತುಂಬಿಸ್ಕೊಳ್ಳಿ. ಈಗ ಎರಡನೇ ಬಿಂದಿಗೆನ ಒಂದು ಕಳಶದ ಚೆಂಪನ ಈಗ ಇದ್ರ ಮೇಲೆ ಡಬಲ್ ಸೈಡ್ ಟೇಪ್ ಇಂದ ಇಲ್ಲಿ ಡಬಲ್ ಸೈಡ್ ಟೇಪ್ ಇಂದ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕನ್ನ ಮುಂಚೆ ಫಸ್ಟ್ ಈ ಕಂಬಿ ಆದ್ರೂ ಆಗ್ಲಿ ಇಲ್ಲ ಕಟ್ಟಿಗೆ ಆದ್ರೂ ಆಗ್ಲಿ ಈ ಕಂಠಕ್ಕೆ ಫಸ್ಟ್ ಕುತ್ತಿಗೆ ಭಾಗಕ್ಕೆ ಕಟ್ಕೋಬೇಕು ಇದನ್ನ ದಾರದಿಂದ. ಈಗ ಬಿಂದಿಗೆನ ಕಳಶ ಚೆಂಬನ ಫಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಈಗ ಮತ್ತೆ ಬ್ಲೌಸ್ ಪೀಸ್ ಸಹಾಯದಿಂದ ಕೈಗಳಿಗೆ ಶೋಲ್ಡರ್ಸ್ ಅನ್ನ ಕವರ್ ಮಾಡ್ಕೋಬೇಕು. ಅದು ಯಾವ ತರ ಅಂತ ನೋಡೋಣ. ಬ್ಲೌಸ್ ಪೀಸ್ ನ ಹಿಂಗೆ ಬಾರ್ಡರ್ ಮಾತ್ರ ಮಡ್ಚ್ಕೊಂಡು ರಿವರ್ಸ್ ಈ ತರ ಹಾಕೋಬೇಕು. ಅದನ್ನ ಮೊದಲಿಗೆ ಬಲಗೈ ಎತ್ಕೊಳ್ಳಿ, ಬಲಗೈಯಿಂದ ನೋಡಿ ಫುಲ್ ಬಾರ್ಡರ್ ಮಾತ್ರ ಕಾಣಿಸೋ ತರ ಈ ತರ ಒಂದು ಸುತ್ತ ಹಾಕೊಂಡು ಇಲ್ಲಿ ಗುಂಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೋಬೇಕು. ಈ ಪ್ಲೇಸ್ ಅಲ್ಲಿ ಎರಡೂ ಕೈಯನ್ನ ಅದೇ ತರ ಸೆಕ್ಯೂರ್ ಮಾಡ್ಕೋಬೇಕು. ಈಗ ಅಮ್ಮನವ್ರನ್ನ ಕೂರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪೀಠ, ನೀವು ಸ್ಟೇಜ್ ಯಾವ ತರ ಆದ್ರೂ ರೆಡಿ ಮಾಡ್ಕೋಬಹುದು. ಮತ್ತೆ ಈ ಟೇಬಲ್ ಮೇಲೆ ಒಂದು ಮಣೆ ಇಟ್ಕೊಂಡು ತಟ್ಟೆ ಅಲ್ಲಿ ಅಕ್ಕಿ ಎಲ್ಲ ಹಾಕೊಂಡು ಈಗ ಕಳಶನ ಕೂರಿಸ್ಕೋಬೇಕು. ಈಗ ತಟ್ಟೆಗೆ ಅಕ್ಕಿ ಹಾಕಿ ಕಳಶದ ಬಿಂದಿಗೆಯನ್ನ ಕೂರಿಸ್ಕೊಂಡು ಆಗಿದೆ. ಈಗ ಇದಕ್ಕೆ ಒಂದು ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ ಪೀಸ್ ನ ಈ ತರ ಕಟ್ಕೊಂಡ್ಮೇಲೆ ಈಗ ಸೀರೆ ಯಾವ ತರ ಉಡ್ಸೋದು ಅಂತ ನೋಡೋಣ.
ಈಗ ನಾವು ಮೊದಲೇ ತಯಾರು ಮಾಡ್ಕೊಂಡು ಪಿನ್ ಮಾಡ್ಕೊಂಡಿರೋ ಸೀರೆನ ಫ್ಲೀಟ್ಸ್ ಹತ್ರ ಒಂದು ಟೈನ್ ಕಟ್ಕೊಂಡು ನಾವು ಕೆಳಗಡೆ ಬಿಂದಿಗೆ ಇಟ್ಟಿರ್ತೀವಲ್ಲ ಆ ಬಿಂದಿಗೆ ಕಂಠದ ಭಾಗಕ್ಕೆ ಹಿಂದೆ ಕಟ್ಕೋಬೇಕು. ಬಿಂದೆ ಕಂಠದ ಭಾಗಕ್ಕೆ ಕಟ್ಕೊಂಡಾದ್ಮೇಲೆ ಪಲ್ಲುನ ರೈಟ್ ಸೈಡ್ ತಂದು ಇಟ್ಕೊಂಡು ಈಗ ಕೈ ಕಾಲು ಯಾವ ತರ ಫಿಕ್ಸ್ ಮಾಡೋದು ಅಂತ ನೋಡೋಣ. ಪ್ರಾಡಕ್ಟ್ಸ್ ಈಗ ಮೊದಲೇ ತಯಾರು ಮಾಡಿಕೊಂಡು ಬ್ಲೌಸ್ ಪೀಸ್ ಇಂದ ತಯಾರು ಮಾಡಿರೋದನ್ನ ಕೈಗಳನ್ನ ಈಗ ಶೋಲ್ಡರ್, ಈಗ ನಾವು ಕಂಬಿ ಕಟ್ಕೊಂಡಿದೀವಲ್ಲ ಅಲ್ಲಿ ಫಿಕ್ಸ್ ಹಿಂದೆಯಿಂದ ಆದ್ರೂ ಸರಿ ಇಲ್ಲ ಮುಂದೆಯಿಂದ ಆದ್ರೂ ಸರಿ ನಾವು ಫಿಕ್ಸ್ ಮಾಡ್ಕೋಬಹುದು. ಆದಷ್ಟು ಹಿಂದೆಯಿಂದನೇ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಶೋಲ್ಡರ್ ಹತ್ರ ಇಲ್ಲಿ ಪಿನ್ ಮಾಡ್ಕೊಳ್ಳಿ, ಸೇಫ್ಟಿ ಪಿನ್ ಸಹಾಯದಿಂದ ಕಟ್ಕೋಬಹುದು. ಹಿಂದೆಯಿಂದ ಹಾಕಿದೀವಲ್ಲ ಅದನ್ನ ಮುಂದೆ ತಂದು ಈ ತರ ಇಲ್ಲ ಲೂಸ್ ಅನ್ಸಿದ್ರೆ ನೀವು ಗುಂಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಕಾಲು ಯಾವ ತರ ಫಿಕ್ಸ್ ಮಾಡೋದಂತ ನೋಡೋಣ. ಕಾಲು ದಾರ ಹಿಂದೆ ಕಟ್ಕೋಬೇಕು. ಕಟ್ಟಿರೋ ದಾರನ ಹಿಂದೆಯಿಂದ ಇಟ್ಕೊಂಡು ನಿಮ್ಗೆ ಯಾವ ತರ ಪದ್ಮಾಸನದಲ್ಲಿ ಬೇಕಾದ್ರೆ ಪದ್ಮಾಸನದಲ್ಲಿ ಕೂರ್ಸ್ಕೋಬಹುದು, ಇಲ್ಲ ಅಂದ್ರೆ ಒಂದು ಕಾಲು ಕೆಳಗ್ ಬಿಟ್ಟು ಒಂದ್ ಕಾಲು ತೊಡೆ ಮೇಲೆ ಆ ತರ ಹಾಕೋಬಹುದು. ಈಗ ನಾನು ಯಾವ ತರ ಸೀರೆಯಿಂದ ಯಾವ ತರ ಕಾಲ್ನ ಸೆಕ್ಯೂರ್ ಮಾಡ್ತೀನಿ, ಕವರ್ ಮಾಡ್ತೀನಿ ಅನ್ನೋದ ಈಗ ನೋಡೋಣ. ಈಗ ಕಾಲ್ನ ನಾವು ಸೀರೆ ಫ್ಲೀಟ್ಸ್ ಇಟ್ಕೊಂಡಿರೋ ಸ್ಟಾರ್ಟಿಂಗ್ ಭಾಗದಿಂದ ಬಲಗಾಲ್ನ ಫಸ್ಟ್ ಬಾರ್ಡರ್ ಚೆನ್ನಾಗಿ ಕಾಣಿಸೋ ತರ ಈ ತರ ಮೇಲೆ ಹಾಕೊಂಡು ಮತ್ತೆ ಆಪೋಸಿಟ್ ಆಗಿ ಈ ತರ ಹಾಕೋಬೇಕು. ಈ ತರ ಹಾಕೊಂಡು ಈಗ ಅಲ್ಲಲ್ಲಿ ಒಂದ್ 3 ಕಡೆ ಗುಂಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೀರೆಯಿಂದ ಈ ತರ ಬಲಗಾಲ್ನ ಯಾವ ತರ ತೋರಿಸಿದ್ನೋ ಅದೇ ತರ ಎಡಗಾಲ್ನು ಮಾಡಿಕೊಂಡು ಈಗ ಎಡಗಾಲ್ನ ಬಲಗಾಲ್ ತೊಡೆ ಹತ್ರ, ಬಲಗಾಲ್ ಕೆಳಗ್ ಬಿಟ್ಟು ಎಡಗಾಲ್ನ ಬಲಗಾಲ್ ತೊಡೆ ಹತ್ರ ಬರೋ ತರ ಸೇಫ್ಟಿ ಪಿನ್ ಸಹಾಯದಿಂದ ಇಲ್ಲ ದಾರದಿಂದ ಕಾಣಿಸದೇ ಇರೋ ತರ ಕಟ್ಕೊಳ್ಳಿ, ಇಲ್ಲ ಸೇಫ್ಟಿ ಪಿನ್ ಸಹಾಯದಿಂದ ಪಿನ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ ಸೀರೆ ಎಲ್ಲ ರೆಡಿ ಆಗಿದೆ. ಈಗ ಪಲ್ಲುನ ಬಲ್ಗ ಭಾಗಕ್ಕೆ ಬಿಟ್ಕೊಂಡಿರೋದನ್ನ ಈಗ ಸೇಮ್ ನಾವು ಯಾವ ತರ ಹಾಕೊಳ್ತೀವೋ ಅದೇ ತರ ಕಾಲ್ ಶೋಲ್ಡರ್ ಕೆಳಗಡೆಯಿಂದ ಎಡಭುಜದ ಕಡೆ ಮತ್ತೆ ಅದನ್ನೇ ಈ ಹಿಂದೆಯಿಂದ ತಗೊಂಡು ಬಲಭುಜದ ಮೇಲಿಂದ ಹಾಕೋಬೇಕು. ನೀವು ಸೈಡ್ ಈ ತರ ಆದ್ರೂ ಬಿಟ್ಕೊಳ್ಳಿ, ಇಲ್ಲ ಅಂದ್ರೂ ಇಲ್ಲಿ ಈ ಫಸ್ಟ್ ಹಾಕಿರೋ ಪಲ್ಲು ಕೆಳಗಡೆ ಈ ತರ ಆದ್ರೂ ಬಿಟ್ಕೋಬಹುದು. ಈಗ ಅಮ್ಮನವ್ರಿಗೆ ಪಲ್ಲು ಹಾಕಿರೋದಾಗಿದೆ. ನಾನು ಫಸ್ಟ್ ತೋರಿಸಿರೋ ತರ ಆದ್ರೂ ಹಾಕೊಳ್ಳಿ, ಇಲ್ಲ ಈ ತರ ಆದ್ರೂ ಹಾಕೊಳ್ಳಿ. ಈಗ ಅಮ್ಮನವ್ರನ್ನ ಸಿಂಪಲ್ ಆಗಿ ಯಾವ ತರ ಸೀರೆ ಉಡ್ಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಆಭರಣಗಳು ನಿಮ್ಮ ಹತ್ರ ಇರುವಂತ ಆಭರಣಗಳು ಯಾವಾದ್ರೂ ಸರಿ ಎಲ್ಲ ಆಭರಣಗಳನ್ನ ಹಾಕೊಳ್ಳಿ. ಈಗ ಅಮ್ಮನವ್ರಿಗೆ ಆಭರಣ ಅಲಂಕಾರ ಎಲ್ಲ ಮುಗ್ದಿದೆ. ಈಗ ಕಳಶ ನಿಮ್ಮ ಹತ್ರ ಇರೋ ಆಭರಣಗಳೆಲ್ಲ ಹಾಕೊಳ್ಳಿ. ಕಳಶದ ಮೇಲೆ ಕಳಶ ಚೆಂಬು ಇಟ್ಕೊಂಡಿರ್ತೀವಲ್ಲ ಆ ಚೆಂಬು ಒಳಗಡೆ ನೀರು, ಶುದ್ಧವಾಗಿರೋ ಗಂಗಾಜಲ, ಮತ್ತೆ ಅರಿಶಿಣ, ಕುಂಕುಮ, ಕೆಂಪು ಒಂದು ಮತ್ತು ಗೋಮತಿ ಚಕ್ರ, ಶಂಕು, ಕಮಲದ ಬೀಜ, ಮತ್ತೆ ಈ ಲಾವಾಂಶದ ಬೇರು, ಮತ್ತೆ ಒಂದು ಗೋಲ್ಡ್ ಕಾಯಿನ್. ಸಿಲ್ವರ್ ಕಾಯಿನ್ ದಯವಿಟ್ಟು ಉಪಯೋಗಿಸ್ಬೇಡಿ, ಅದು ಕಬ್ಬಿಣ ಮಿಕ್ಸ್ ಆಗಿರುತ್ತೆ. ಅದರಿಂದ ಗೋಲ್ಡ್ ಕಾಯಿನ್ ಒಂದು 5 ರೂಪೀಸ್ ಹಾಕೊಳ್ಳಿ. ಮತ್ತೆ ಚಿನ್ನ, ಬಂಗಾರ ಇಲ್ಲ ಬೆಳ್ಳಿ ಯಾವ್ದಾದ್ರು ಹಾಕೊಳ್ಳಿ, ಅದು ನಿಮ್ಮ ಇಷ್ಟಾನುಸಾರ. ಮತ್ತೆ ವೀಳ್ಯದೆಲೆ ಆದ್ರೂ ಸರಿ, ಮಾವಿನ ಎಲೆ ಆದ್ರೂ ಸರಿ. ವೀಳ್ಯದೆಲೆ ಇಡೋ ತರ ಆದ್ರೆ 5 ವೀಳ್ಯದೆಲೆ ಇಟ್ಕೊಳ್ಳಿ. ಮತ್ತೆ ಈ ಕಳಶ ತೆಂಗಿನಕಾಯಿ ಇಟ್ಕೊಂಡು ಅಮ್ಮನವ್ರನ್ನ ಆವಾಹನೆ ಮಾಡಿಕೊಂಡು ಮತ್ತೆ ಅಮ್ಮನವ್ರ ಮುಖವಾಡನ ಫಿಕ್ಸ್ ಮಾಡಿಕೊಂಡು ಹೂವು ಅಲಂಕಾರ ಮಾಡಿಕೊಂಡ್ರೆ ಈಗ ಅಮ್ಮನವ್ರನ್ನ, ವರಲಕ್ಷ್ಮಿ ಅಮ್ಮನವರು ತುಂಬಾ ಸುಂದರವಾಗಿ, ತುಂಬಾ ಸಿಂಪಲ್ ಆಗಿ ರೆಡಿ ಆಗಿರ್ತಾರೆ. ಈಗ ನೋಡೋಣ. ಈಗ ಅಮ್ಮನವ್ರಿಗೆ ಎಲ್ಲಾನು ತುಂಬಾ ಕೆಲವೇ ಕ್ಷಣಗಳಲ್ಲಿ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ತರ ವಿಡಿಯೋಗಳು ಇನ್ನ ಅಮ್ಮನವ್ರನ್ನ ಒಂದೇ ಬಿಂದಿಗೆಯನ್ನು ಉಪಯೋಗಿಸ್ಕೊಂಡು ಮತ್ತೆ ಸಿಂಪಲ್ ಆಗಿ ಯಾವ್ಯಾವ ತರ ಅಮ್ಮನವ್ರನ್ನ ತಯಾರು ಮಾಡೋದು, ಸೀರೆ ಉಡ್ಸೋದು ಯಾವ ತರ ಅಂತ ಇನ್ನೂ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತವೆ. ಅವನ್ನೆಲ್ಲ ವಾಚ್ ಮಾಡಿ.